ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ತಿರುಪತಿ ಕಾಲ್ತುಳಿತ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ. 3 ಹಳ್ಳಿಗಳ ಜನರಲ್ಲಿ ಕಾಣಿಸಿಕೊಂಡ ಹಠಾತ್ ಕೂದಲು ಉದುರುವಿಕೆ. ಅಗ್ನಿ ಅವಘಡ, ಗಂಗಾವತಿಯಲ್ಲಿ 4 ಪ್ರಾಣ ಉಳಿಸಿದ ನಾಯಿ. ಪೆಟ್ರೋಲ್ ಪಂಪ್ನಲ್ಲಿ ವೈಯಕ್ತಿಕ ಸ್ಕ್ಯಾನರ್ ಬಳಸಿ ಉಂಡ ಮನೆಗೆ ದ್ರೋಹ. ಲಾಸ್ ಏಂಜಲೀಸ್ನಲ್ಲಿ ಕಾಳ್ಗಿಚ್ಚಿನಿಂದ 5 ಸಾವು. ಬೆಂಕಿ ನಿಯಂತ್ರಿಸಲು ನೀರಿನ ಕೊರತೆ. ಇವೆಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು. ಇದರಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಆಂಧ್ರಪ್ರದೇಶದ ತಿರುಪತಿಯಲ್ಲಿ ನಿನ್ನೆ ನಡೆದಂತಹ ಭೀಕರ ಕಾಲ್ತುಳಿತ ಪ್ರಕರಣದಲ್ಲಿ ಸಾವಿಗೀಡಾದವರಿಗೆ ಆಂಧ್ರಪ್ರದೇಶದ ಸರ್ಕಾರದ ಮುಜರಾಯಿ ಇಲಾಖೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ತಿರುಪತಿಯಲ್ಲಿ ಮೊದಲ ಬಾರಿಗೆ ವ್ಯಾಪಕ ಕಾಲ್ತುಳಿತ ಸಂಭವಿಸಿ ಕರ್ನಾಟಕದ ಮೂಲದ ಓರ್ವ ಮಹಿಳೆ ಸೇರಿದಂತೆ ಬರೋಬ್ಬರಿ 6 ಮಂದಿ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ವೈಕುಂಠ ದ್ವಾರ ದರ್ಶನ ಟೋಕನ್ ವಿತರಣಾ ಕೇಂದ್ರಗಳಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಇನ್ನು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಅವರು ಇಂದು ತಿರುಪತಿಗೆ ಭೇಟಿಯನ್ನ ನೀಡಿದ್ದು ಘಟನಾ ಸ್ಥಳದ ಪರಿಶೀಲನೆ ಹಾಗೂ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಜೊತೆಗೆ ಸಾವಿಗೀಡಾದವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನು ಈ ಕುರಿತು ಮಾತನಾಡುವುದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ ಬಿಎಂ ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ವಿಶ್ವವಿಖ್ಯಾತ ತಿರುಪತಿ ದೇವಾಲಯದಲ್ಲಿ ಕಾಲ್ತುಳಿತ ಅಂದ್ರೆ ಅದೊಂದು ಸಣ್ಣ ವಿಷಯ ಅಲ್ಲ ಸರ್. ಅದು ಏನಾಯ್ತು ಅಂತ ಹೇಳಿದ್ರೆ ದುರದೃಷ್ಟಕರ ಘಟನೆ. ಎರಡನೇದು, ಇದು ಆಕಸ್ಮಿಕವಾಗಿ ಆಗಿರುವಂತದ್ದು. ಅಂದ್ರೆ ಇದಕ್ಕಿಂತ ದೊಡ್ಡ ಲಕ್ಷಾಂತರ ಜನ ಬರೋ ಉತ್ಸವಗಳೆಲ್ಲ ಅಲ್ಲಿ ನಡೀತವೆ ತಿರುಪತಿನಲ್ಲಿ. ಇದು ಟೋಕನ್ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಜನವರಿ 10ನೇ ತಾರೀಕಿಗೆ ಇದು ಶುರುವಾಗುತ್ತೆ. ಇವ್ರದ್ದು ಏನು ಅಂತ ಹೇಳಿದ್ರೆ ವೈಕುಂಠ ದ್ವಾರ ದರ್ಶನ ಅಂತ ಹೇಳ್ಬಿಟ್ಟು ಉತ್ತರದ ಬಾಗಿಲಿನಿಂದ ವಿಶೇಷ ದರ್ಶನ ಅಂತ ಹೇಳ್ಬಿಟ್ಟು ಅವರು ಪ್ರಕಟಣೆ ಕೊಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ಸಂಬಂಧಿಸಿ ತುಂಬಾ ಭಕ್ತರು ಬಹಳ ಉತ್ಸಾಹಭರಿತರಾಗಿದ್ದು ಅದಕ್ಕೆ ಟೋಕನ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಜನವರಿ 10ರಿಂದ ಜನವರಿ 20ರವರೆಗೆ ಆ ದರ್ಶನ ನಡೀತದೆ. ಇದು ಜನವರಿ 10ರಿಂದ ಜನವರಿ 12ರವರೆಗೆ 3 ದಿನಗಳ ಟಿಕೆಟ್ ಕೊಡೋದಕ್ಕೆ. 3 ದಿನಕ್ಕೆ ಸುಮಾರು 1,20,000 ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಅವ್ರು ಅನೌನ್ಸ್ ಮಾಡಿದ್ರು. ಸೊ ಹಾಗಾಗಿ ತುಂಬಾ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಬರೇ ಒಂದು ಕೌಂಟರ್ ಅಲ್ಲ, 94 ಕಡೆ ಕೌಂಟರ್ ತೆಗೆದಿದ್ದಾರೆ ಅವರು ಈ ಟೋಕನ್ ಗಳನ್ನ ವಿತರಿಸೋದಕ್ಕೆ. ಮತ್ತೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇದು ಸರ್ವದರ್ಶನ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ಅವರು. ಅಂದ್ರೆ ಫ್ರೀ ಇದು. ಹಾಗಾಗಿ ತುಂಬಾ ಭಕ್ತರು ಒಂದು ದರ್ಶನ ಮಾಡ್ಕೊಳ್ಳೋಣ ಅಂತ. ಬಟ್ ಏನೇ ಆಗ್ಲಿ ಅದಕ್ಕೊಂದು ವ್ಯವಸ್ಥಿತ ಅಂದ್ರೆ ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ನೋಡ್ಕೋಬೇಕಲ್ವಾ ಸರ್? ಇದೆ. ಅಲ್ಲಿ ಅವ್ರು ಹೇಳೋ ಪ್ರಕಾರ, TTD-ನವ್ರು ಹೇಳೋ ಪ್ರಕಾರ, ಅವ್ರು ಈಗಾಗಲೇ ತಿರುಮಲ ತಿರುಪತಿ ದೇವಸ್ಥಾನ ಇದೆಯಲ್ಲ, ಅವರು TTD ಸಮಿತಿಯವರು ಕ್ಷಮೆಯನ್ನ ಕೋರಿದ್ದಾರೆ, ಭಕ್ತರದ್ದು ಕ್ಷಮೆಯನ್ನ ಕೋರಿದ್ದಾರೆ. ಈ ತರ ಅಚಾತುರ್ಯದಿಂದ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾಯ್ತು, ಕೆಲವು ಆ ಕ್ಯೂಗೆ 4-5 ಸಾವಿರ ಜನ ಒಟ್ಟಿಗೆ ಬಂದ್ಬಿಟ್ರೆ ಅಲ್ಲಿ ಕ್ಯೂಗೆ. ಅದು ಬಹಳ ಮುಖ್ಯವಾಗಿ ಅಲ್ಲಿ ವಿಷ್ಣು ನಿವಾಸಂ ಹತ್ರ ಒಂದು ಕ್ಯೂ ಇದು ಮಾಡಿದ್ದಾರೆ, ಟಿಕೆಟ್ ಕೊಡೋದಕ್ಕೆ ಇದು ಮಾಡಿದ್ದಾರೆ. 4-5 ಸಾವಿರ ಜನ ಒಟ್ಟಿಗೆ ನುಗ್ಗಿದಾಗ ಅಲ್ಲಿ ಹೆಣ್ಮಕ್ಳು ಸ್ವಲ್ಪ ಒಂದು ಕಡೆಯಿಂದ ಅವ್ರ ಮೇಲೆ ನುಗ್ಗಲೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡಿದ್ರೆ ಅಲ್ಲೊಂದು ಗೇಟ್ ಇದ್ದಿದ್ದನ್ನ ಓಪನ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಒಂದ್ ಕಡೆ ಒಟ್ಟಾಗಿ ನಿಂತ್ಕೊಂಡಿದಾರಲ್ಲ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಗೇಟ್ ಅನ್ನ ತೆರೆದಿದ್ದಾರೆ. ಅವರು ಗೇಟ್ ಅನ್ನು ತೆರೆದಾಗ ಜನ ಒಮ್ಮೆಲೆ ಹೋಗಿ ಮುಂದಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಆತರ ಆಗಿದೆ ಅದು. ಮುಖ್ಯಮಂತ್ರಿ ಕೂಡ ಅಲ್ಲಿಗೆ ಹೋಗಿದ್ದಾರೆ, ಸ್ಥಳ ಪರಿಶೀಲನೆ ಮಾಡಿದರೆ. ನೀವು ಹೇಳಿದಾಗೆ 25 ಲಕ್ಷ ತಲಾ ಪ್ರತಿಯೊಬ್ಬ ಇವರಿಗೂ ಸಂತ್ರಸ್ತರಿಗೂ ಕೂಡ ಪರಿಹಾರ ಘೋಷಿಸಿದ್ದಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಮ್ದು ಧಾರ್ಮಿಕ ದೇಶ ಮೂಲತಃ. ಎಲ್ಲ ಧರ್ಮಗಳ ಭಕ್ತರು ಕೂಡ ಬಹಳ ಮಂದಿ ಜಾಸ್ತಿ ಇದ್ದಾರೆ. ಕೆಲವು ಕಡೆ ಧಾರ್ಮಿಕ ಉನ್ಮಾದಗಳೆಲ್ಲ ನಡೆಯೋದಿದೆ ಈ ಇದರಲ್ಲೆಲ್ಲ. ಆ ಥರದ್ದೇನು ಅಲ್ಲ ಇದು. ಸಾಮಾನ್ಯವಾಗಿ ತಿರುಪತಿ ಬಹಳ ಹಿಂದಿನಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ತುಂಬಾ ಲಕ್ಷಾಂತರ ಭಕ್ತರನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದ್ರಲ್ಲಿ ಗೊತ್ತಿದ್ದವರಿಗೆ. ಅದೇ ದುರದೃಷ್ಟವಶ ಈ ಘಟನೆ ನಡೆದಿದೆ. ಬಟ್ ಈಗಾಗಲೇ 2 FIR ದಾಖಲಾಗಿದೆ. ಮುಖ್ಯಮಂತ್ರಿಯವರು ಬಹಳ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಯಾರು ಇದಕ್ಕೆ ಕಾರಣರಾದವರು, ಕ್ರೌಡ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ತರಬೇತಿ ಇತ್ತಲ್ವಾ, ಯಾರು ಯಾಕೆ ಮಾಡಿದ್ರಿ ಅಂತ ಸೀನಿಯರ್ ಆಫೀಸರ್ಗಳನ್ನೆಲ್ಲ ಕಳಿಸಿದ್ದಾರೆ ಅವರು. ಎನಿಹೋ ಈ ತರದ್ದು ಆಗಾಗ ನಡೀತಾ ಇರ್ತದೆ ನಮ್ಮ ದೇಶದಲ್ಲಿ ಅಲ್ವಾ. ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ, ಮಹಾರಾಷ್ಟ್ರದ 3 ಹಳ್ಳಿಗಳಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳಲ್ಲಿ ಹಠಾತ್ ಕೂದಲು ಉದುರುವಿಕೆ ಮತ್ತು ತಲೆ ಬೋಳಾಗ್ತಾ ಇರುವಂತಹ ಸಮಸ್ಯೆ ಕಾಣಿಸಿಕೊಂಡಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಬುಲ್ದಾನಾದ ಹಳ್ಳಿಗಳಲ್ಲಿ 30ರಿಂದ 40 ಜನರು ಕೂದಲು ಉದುರುವಿಕೆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇನ್ನು ಹಠಾತ್ ಕೂದಲು ಉದುರುವಿಕೆಗೆ ನಿರ್ದಿಷ್ಟ ಕಾಯಿಲೆ ಅಥವಾ ಇನ್ಯಾವುದೇ ಅಂಶಗಳು ಕಾರಣವಾಗಿದೆಯೇ ಎಂಬುದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಕೂದಲು ಉದುರುವಿಕೆ ಸಮಸ್ಯೆ ಕಾಣಿಸಿಕೊಂಡಂತಹ ಬೆನ್ನಲ್ಲೇ ಜಿಲ್ಲೆಯ ಜನರಲ್ಲಿ ಆತಂಕ ಆವರಿಸಿದೆ. ಈ ಬಗ್ಗೆ ಮಾಹಿತಿ ತಿಳಿದು ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬೊಂಡಂಗಾಂವ್, ಕಾಲ್ವಾಡ ಮತ್ತು ಹಿಂಗ್ನಾ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ರೋಗಿಗಳ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ.
ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಮಹಾವೀರ ವೃತ್ತದ ಬಳಿಯ ಚಿನಿವಾಲಾರ ಆಸ್ಪತ್ರೆ ಎದುರಿನ ಹೋಟೆಲ್ನಲ್ಲಿ ಬುಧವಾರ ಬೆಳಗಿನ ಜಾವ ಅಗ್ನಿ ಅವಘಡ ಸಂಭವಿಸಿದೆ. ಸಕಾಲಕ್ಕೆ ಶ್ವಾನ ಬೊಗಳಿದ್ರಿಂದ ಮನೆಯೊಳಗಿದ್ದ 4 ಪ್ರಾಣ ಉಳಿದಿದೆ. ಮನೆಯೊಂದಕ್ಕೆ ಬೆಂಕಿ ತಗುಲಿದಾಗ ನಾಯಿ ನಿರಂತರವಾಗಿ ಬೊಗಳಿದೆ. ಅಂಗಡಿ ಮಾಲೀಕರು ಮನೆಯವರು ಎಚ್ಚರಗೊಂಡು ಹೊರಗಡೆ ಓಡಿ ಬಂದಿದ್ರಿಂದ ಪ್ರಾಣಹಾನಿ ತಪ್ಪಿದೆ. ಸಾಕು ನಾಯಿಯ ಬೊಗಳೋ ಶಬ್ದ ಕೇಳಿದ ಮನೆ ಮಾಲೀಕರು ಕಳ್ಳರು ಬಂದಿರಬಹುದೇನೋ ಅಂತ ಹೇಳಿ ಆತಂಕಗೊಂಡು ಹೊರಬಂದು ನೋಡಿದಾಗ ಬೆಂಕಿ ಅವಘಡ ಗಮನಕ್ಕೆ ಬಂದಿದೆ. ಪೆಟ್ರೋಲ್ ಪಂಪ್ಗಳಲ್ಲಿ ಡಿಜಿಟಲ್ ಪೇಮೆಂಟ್ಗಾಗಿ ಸ್ಕ್ಯಾನರ್ ಇಡೋದು, ಗ್ರಾಹಕರು ತಮ್ಮ ಮೊಬೈಲ್ನಲ್ಲಿ ನೇರವಾಗಿ ಹಣ ಪಾವತಿ ಮಾಡುವುದು ಸಾಮಾನ್ಯ. ಆದರೆ ಇಲ್ಲೊಂದು ಪೆಟ್ರೋಲ್ ಪಂಪ್ ಸಿಬ್ಬಂದಿಯೊಬ್ಬ ಸಂಸ್ಥೆಯ QR ಕೋಡ್ ಬದಲಿಗೆ ತನ್ನದೇ ವೈಯಕ್ತಿಕ QR ಕೋಡ್ ಅನ್ನು ಗ್ರಾಹಕರ ಮುಂದಿಟ್ಟು ಲಕ್ಷಾಂತರ ರೂಪಾಯಿ ವಂಚನೆ ಎಸಗಿರುವ ಬಗ್ಗೆ ಸೈಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮಂಗಳೂರು ನಗರದ ಬಂಗ್ರಾಕೊಳೂರಿನಲ್ಲಿರುವ ರಿಲಯನ್ಸ್ ಔಟ್ಲೆಟ್ ಮ್ಯಾನೇಜರ್ ECN ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಬಂಗ್ರಾಕೊಳೂರಿನ ರಿಲಯನ್ಸ್ ಔಟ್ಲೆಟ್ ಪೆಟ್ರೋಲ್ ಬಂಕ್ನಲ್ಲಿ ಸುಮಾರು 15 ವರ್ಷಗಳಿಂದ ಸೂಪರ್ವೈಸರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಮೋಹನ್ ದಾಸ್ ಎಂಬಾತ ಈ ಕೃತ್ಯ ಎಸಗಿದ್ದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. 58 ಲಕ್ಷಕ್ಕೂ ಹೆಚ್ಚಿನ ಹಣ ಈತನ ಖಾತೆಗೆ ಜಮೆ ಆಗಿದ್ದು ರಿಲಯನ್ಸ್ ಔಟ್ಲೆಟ್ನ ಮ್ಯಾನೇಜರ್ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಮೆರಿಕದ ಲಾಸ್ ಏಂಜಲೀಸ್ ನಗರದ ಪೆಸಿಫಿಕ್ ಪ್ಯಾಲಿಸೈಡ್ಸ್ ಹಾಗೂ ಪ್ಯಾಸಿಡೇನಾದ ಏಟನ್ ಕಿಯಾನ್ ಪ್ರದೇಶದಲ್ಲಿ ಹಬ್ಬಿರುವ ಕಾಳ್ಗಿಚ್ಚಿನ ಬೆಂಕಿಯಲ್ಲಿ 5 ಸಜೀವ ದಹನವಾಗಿದ್ದಾರೆ. ಬೆಂಕಿ ನಂದಿಸಲು ಸ್ಥಳೀಯ ಅಗ್ನಿಶಾಮಕ ದಳದೊಂದಿಗೆ ಪುರಸಭೆಯು ಕೈ ಜೋಡಿಸಿದೆ. ಆದರೆ ನೀರಿನ ಕೊರತೆ ಎದುರಾಗ್ತಾ ಇದ್ದು ಬೆಂಕಿ ನಿಯಂತ್ರಿಸಲು ಸಾಧ್ಯವಾಗ್ತಾ ಇಲ್ಲ. ನಗರಗಳಲ್ಲಿರುವ ನೀರಿನ ಟ್ಯಾಂಕ್ಗಳು ಸ್ಥಳೀಯವಾಗಿ ಸಂಭವಿಸುವ ಸಣ್ಣ ಪುಟ್ಟ ಅಗ್ನಿ ಅವಘಡಗಳನ್ನ ನಿಯಂತ್ರಣ ಮಾಡಬಲ್ಲವೇ ಹೊರತು ಅನಿಯಂತ್ರಿತವಾಗಿ ಹರಡುವ ಕಾಳ್ಗಿಚ್ಚುಗಳನ್ನಲ್ಲ ಅಂತ ಹೇಳಿ ಅಧಿಕಾರಿಗಳು ಅಸಹಾಯಕರಾಗಿ ಹೇಳಿದ್ದಾರೆ. ಸರ್, ಇನ್ನು ಅಮೆರಿಕಾದಂತಹ ಅಂದ್ರೆ ದೇಶಗಳಲ್ಲೇ ಈ ರೀತಿಯಾದಂತಹ ಸಮಸ್ಯೆ ಆದಾಗ ಇನ್ನು ಬೇರೆ ದೇಶಗಳ ಕಥೆ ಏನು ಅಂತ? ಇದು ಕಾಳ್ಗಿಚ್ಚು ಅಮೆರಿಕದಲ್ಲಿ ಆಗಾಗ ಸಂಭವಿಸ್ತಾ ಇರ್ತದೆ. ಸಾಕಷ್ಟು ಪ್ರಿಕಾಷನರಿ ಮೆಜರ್ಗಳನ್ನೆಲ್ಲ ಅವರು ತಗೊಂಡಿರೋ ವರದಿಗಳು ಬರ್ತಾ ಇರ್ತದೆ. ಈ ಸಲ ಅದು ನಿಯಂತ್ರಣ ಮೀರಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಈ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ನೀರಿನ ಸಂಗ್ರಹ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ ಅಲ್ಲಿ. ಈಗ ನಮ್ಗೆ ಈ ಜೋ ಬೈಡನ್ ಅವರು ಅಮೆರಿಕದ ಅಧ್ಯಕ್ಷರು, ಅವರು ಇಟಲಿಗೆ ಹೋಗ್ಬೇಕಾಗಿತ್ತು. ನಾಳೆ ನಡೆದ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ಇದನ್ನು ಹೇಗೆ ನಿಯಂತ್ರಣಕ್ಕೆ ತರೋದು ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದು ಇನ್ನೂ ಒಂದು 2-3 ತಕ್ಷಣಕ್ಕೆ ಇದು ಬರ್ತಾ ಇಲ್ಲ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಇದಾಗ್ತಾ ಇದೆ ಅಲ್ಲಿ. ಬಹಳ ಡೇಂಜರಸ್ ಏನ್ ಹೇಳಿ, ಸುಮಾರು 1,000 ಅದು ಕಾಡಂಚಿನ ಪಕ್ಕದ ಸಿಟಿಗಳಿದೆಯಲ್ಲ, ಆ ಹಳ್ಳಿಗಳಿಗೆ ಮತ್ತು ಸಿಟಿಗಳಿಗೆಲ್ಲ ಹಬ್ಬಿಬಿಟ್ಟು 1,000ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಬೂದಿಯಾಗಿವೆ. ಅದು ಬಹಳ ಡೇಂಜರಸ್ ಆದಂತಹ ಒಂದು ಇದು. ಅದಕ್ಕೆ ಟ್ರಂಪ್ ಅವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಈಗ ನಿಯೋಜಿತ ಅಧ್ಯಕ್ಷೆಯನ್ನು ನೆಕ್ಸ್ಟ್ 20ನೇ ತಾರೀಕಿಗೆ ಅವರು ಅಧಿಕಾರ ವಹಿಸ್ಕೊಳ್ಬೇಕು. ಈಗ ಇರುವಂತಹ ಒಂದು ಏನು ಸರ್ಕಾರ ಇದೆ ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ. ಅಲ್ಲಿಯ ಗವರ್ನರ್ ಗೇವಿನ್ ನ್ಯೂಸಮ್ ಅಂತ ಇದ್ದಾರೆ. ಅವರು ಡೆಮಾಕ್ರೆಟಿಕ್ ಪಕ್ಷದವರು, ಅಂದ್ರೆ ಟ್ರಂಪ್ ಅವರ ವಿರೋಧ ಪಕ್ಷದಲ್ಲಿರುವಂತವರು. ಅವರು ಸರಿಯಾಗಿ ಕೆಲಸ ಮಾಡಿಲ್ಲ. ಅಲ್ಲಿ ನಾನು ಹಿಂದೆ ಅಲ್ಲಿಗೆ ನೀರಿನ ಸೌಕರ್ಯವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ದಕ್ಷಿಣ ಕ್ಯಾಲಿಫೋರ್ನಿಯಾಕ್ಕೆ ಅದನ್ನ ಸಂಗ್ರಹಾಗಾರಗಳನ್ನು ಮಾಡಬೇಕು ಅಂತ ಹೇಳಿ ಬಂದಾಗ ಅಲ್ಲಿ ಒಂದು ವಿಚಾರ ಬಂತು. ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಏನಂತ ಹೇಳಿದ್ರೆ, ಅಲ್ಲಿ ಸ್ಮೆಲ್ಟ್ ಅಂತ ಒಂದು ಮೀನಿನ ತಳಿ ಇದೆ ಅಂತ. ಈ ಮೀನಿನ ತಳಿ ಬಹಳ ಎಂಡೇಂಜರ್ಡ್ ಸ್ಪೈಸ್ ಅಂತ, ಅಂದ್ರೆ ಅಪಾಯಕ್ಕೊಳಗಾಗಿರುವಂತಹ ತಳಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಜಾಸ್ತಿ ನೀರಿನ ಪ್ರದೇಶಗಳು ಇರಬಾರ್ದು, ನೀರು ಹೆಚ್ಚು ನಿಂತಿರಬಾರ್ದು ಅನ್ನೋ ಕಾರಣಕ್ಕಾಗಿ ದಕ್ಷಿಣ ಕ್ಯಾಲಿಫೋರ್ನಿಯಾಕ್ಕೆ ನೀರಿನ ಪೂರೈಕೆಯನ್ನ ಕಡಿಮೆ ಮಾಡಿ ಅಲ್ಲಿ ಕಡಿಮೆ ನೀರು ಇರೋ ತರ ಮಾಡಿದ್ದಾರೆ. ಆದ್ರಿಂದ ಈಗ ನಿಮ್ಗೆ ಕಾಳ್ಗಿಚ್ಚು ಯಾವ ಸ್ವರೂಪದಲ್ಲಿ ಹಬ್ಬಿದೆ ಅಂತ ಹೇಳಿದ್ರೆ ನೀರು ಸಾಕಾಗ್ತಾ ಇಲ್ಲ ಅಂತ ಹೇಳಿ ನೀವೀಗ ಸುದ್ದಿನಲ್ಲಿ ಓದಿದ್ರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಟ್ರಂಪ್ ಅವ್ರದ್ದು ಒಂದು ಏನು ಅಂತ ಹೇಳಿದ್ರೆ ಪಾಲಿಸಿನಲ್ಲಿ ಬಹಳ ವ್ಯತ್ಯಾಸ ಇದೆ. ಟ್ರಂಪ್ ಅವರು ಈ ತರ ದಟ್ಟ ಅರಣ್ಯಗಳಾಗ್ಲಿ ಇನ್ನೊಂದು ಹೆಚ್ಚು ಅರಣ್ಯಗಳನ್ನು ಬೆಳೆಸೋದ್ರ ವಿರುದ್ಧ ಇದ್ದಾರೆ ಅವರು. ಆದ್ರೆ ಇವರು ಡೆಮಾಕ್ರೆಟಿಕ್ ಪಕ್ಷದವರು ಇದಾರಲ್ಲ, ಅವ್ರದ್ದೊಂದು ಪಾಲಿಸಿ ಮ್ಯಾಟರ್ ಇದೆ. ಪರಿಸರಕ್ಕೆ ಸಂಬಂಧಿಸಿ ಹೆಚ್ಚು ಒತ್ತು ಕೊಡ್ತಾರೆ ಅವರು. ಪರಿಸರ ನೀತಿಗಳನ್ನ ಬಹಳ ಕಠಿಣ ಮಾಡಿದ್ದಾರೆ. ಈ ತರದ್ದೆಲ್ಲ ಇದೆ. ಅದು ಒಂದು ರಾಜಕೀಯ ಒಂದು ಚರ್ಚೆ ಶುರುವಾಗಿದೆ ಅಲ್ಲಿ ಈಗ. ಎನಿಹೌ, ಇದೀಗ ಬಹಳ ಹೆಚ್ಚಿನ ಒಂದು ಮುನ್ನೆಚ್ಚರಿಕೆಯನ್ನ ಸರ್ಕಾರ ಹೇಗೆ ವಹಿಸಬೇಕು ಅನ್ನೋದಕ್ಕೆ ಇದೊಂದು ಈಗ ಈ ದುರಂತ ಒಂದು ಉದಾಹರಣೆ ಅಂತ ಅನಿಸ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಅಮೆರಿಕದಲ್ಲಿ 2-3 ಮುಂದಿನ ದಿನಗಳು ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಸ್ವಲ್ಪ ಹೆಚ್ಚು ಕಷ್ಟಪಡಬೇಕಾಗುತ್ತೆ. ಬೇಕಾದಷ್ಟು ಸೌಲಭ್ಯಗಳಿದೆ ಅವರಲ್ಲಿ. ಬೆಂಕಿ ನಿಯಂತ್ರಣ ಮಾಡೋದೇನು ಅವ್ರಿಗೇನು ಹೊಸತೇನಲ್ಲ. ಆದ್ರೆ ಈ ಸಲ ಅದು ಹಬ್ಬಿರೋದಿದೆಯಲ್ಲ, ಅದು ಬಹಳ ನೈಸರ್ಗಿಕ ಪ್ರಕೋಪಗಳನ್ನು ನಮಗೆ ಅಷ್ಟು ಸುಲಭವಾಗಿ ಕೆಲವು ಸಲ ಊಹಿಸ್ಲಿಕ್ಕೂ ಆಗೋದಿಲ್ಲ. ಆ ತರದ ಒಂದು ತೊಂದರೆ ಆಗಿದೆ. ನೋಡೋಣ, ಇನ್ನು ಬಹುಶಃ 2 ದಿನ ಅಮೆರಿಕದಿಂದ ಇದೇ ಸುದ್ದಿ ಬರುತ್ತೆ. ಇದರಿಂದಾದ ಹಾನಿಗಳ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುದ್ದಿ ಬರುತ್ತೆ ಅಂತ ಹೇಳಿ ಕಾಣುತ್ತೆ. ನೋಡೋದಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ಚರ್ಚಾ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.